ರಾಜ್ಯದಲ್ಲಿ 21ನೇ ದಿನವೂ ಕೂಡ ಸಿಲಿಂಡರ್ ಅಭಾವ ಮುಂದುವರೆದಿದೆ. ಬೆಂಗಳೂರು ನಗರದಲ್ಲಿ ಆಟೋ ಎಲ್ಪಿಜಿ ಸಂಕಷ್ಟ ಮುಂದುವರೆದಿದೆ. ಜೆಸಿ ರಸ್ತೆಯ ಟೋಟಲ್ ಎನರ್ಜಿ ಗ್ಯಾಸ್ ಸ್ಟೇಷನ್ ಸಂಪೂರ್ಣವಾಗಿ ಬಂದ್ ಆಗಿದೆ. ಗ್ಯಾಸ್ ಪೂರೈಕೆ ಇಲ್ಲದಕ್ಕೆ ಬಂಕ್ ಬಂದ್ ಮಾಡಿದ್ದಾರೆ ಮಾಲೀಕರು. ರಾತ್ರಿ ಸ್ಟಾಕ್ ಖಾಲಿಯಾಗಿದೆ. ಯಾವಾಗ ಬರುತ್ತೆ ಗೊತ್ತಾಗ್ತಿಲ್ಲ. 1 ಲೀಟರ್ 56 ರೂಪಾಯಿ ಇದ್ದಂತಹ ಗ್ಯಾಸ್ಗೆ ಈಗ 100 ರೂಪಾಯಿ ಆಗಿದೆ ಅಂತ ಹೇಳಿದ್ದಾರೆ. ಬೆಳಿಗ್ಗೆ 4 ಗಂಟೆಗೆ ಬಂದು 4 ಕಡೆ ಗ್ಯಾಸ್ಗಾಗಿ ಹುಡುಕಾಡಿದ್ದೀನಿ. ಒಂದು ಕಡೆ ದುಬಾರಿ, ಇನ್ನೊಂದು ಕಡೆ ಗ್ಯಾಸೇ ಇಲ್ಲ. ನಾವು ಜೀವನ ಮಾಡೋದು ಹೇಗೆ ಅಂತ ಆಟೋ ಚಾಲಕರು ಪ್ರಶ್ನೆ ಮಾಡ್ತಿದ್ದಾರೆ. ಆಟೋ ಎಲ್ಪಿಜಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಈಗ ಪರದಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ದಿನದಿಂದ ದಿನಕ್ಕೆ ಈ ಒಂದು ಸಮಸ್ಯೆ ಜಾಸ್ತಿ ಆಗ್ತಾ ಇರುವಂತದ್ದು. ನಾವಿವಾಗ ಜೆಸಿ ರಸ್ತೆಯಲ್ಲಿರುವಂತಹ ಟೋಟಲ್ ಎನರ್ಜೀಸ್ ಆಟೋ ಎಲ್ಪಿಜಿ ಗ್ಯಾಸ್ ಸ್ಟೇಷನ್ ಬಂಕ್ ನಲ್ಲಿದ್ದೇವೆ. ಇಲ್ಲಿ ನಿನ್ನೆ ರಾತ್ರಿಯಿಂದ ಎಲ್ಪಿಜಿ ಗ್ಯಾಸ್ ಬಂದ್ ಆಗಿರುವಂತದ್ದು. ಯಾಕೆಂತಂದ್ರೆ ಸ್ಟಾಕ್ ಇಲ್ಲ. ಹೀಗಾಗಿ ಸಂಪೂರ್ಣವಾಗಿ ನಿನ್ನೆ ರಾತ್ರಿಯಿಂದಲೇ ಈ ಒಂದು ಬಂಕ್ ಅನ್ನ ಬಂದ್ ಮಾಡಿದ್ದೇವೆ ಅನ್ನುವಂತ ಒಂದು ಮಾಹಿತಿಯನ್ನ ಬಂಕ್ ಮಾಲೀಕರು ಕೊಡ್ತಾ ಇರುವಂತದ್ದು. ಆದ್ರೆ ಕಳೆದ 15-20 ದಿನಗಳಿಂದಲೂ ಕೂಡ ಏನು ಆಟೋ ಎಲ್ಪಿಜಿ ಗ್ಯಾಸ್ ಕೆಲವೊಂದು ಬಂಕ್ಗಳಿಗೆ ಬರ್ತಾ ಇದೆ. ಆದ್ರೆ ಅದು ಸರಿಯಾಗಿ ಸರಬರಾಜು ಆಗ್ತಾ ಇಲ್ಲ ಅನ್ನುವಂಥದ್ದು. ಹೀಗಾಗಿ ಕೆಲ ಬಂಕ್ಗಳು ಈಗಾಗಲೇ ಸಂಪೂರ್ಣವಾಗಿ ಬಂದ್ ಮಾಡಿದ್ರೆ ಸ್ಟಾಕ್ ಇರೋವರೆಗೂ ಆ ಆಟೋಗಳಿಗೆ ಗ್ಯಾಸ್ ತುಂಬಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ನೋಡ್ತಾ ಇರಬಹುದು, ಆಟೋ ಎಲ್ಪಿಜಿ ಗ್ಯಾಸ್ ಸಿಗದೆ ಇಲ್ಲಿ ಬಂಕ್ನಲ್ಲೇ ಆಟೋಗಳನ್ನ ನಿಲ್ಲಿಸಿರುವಂತದ್ದು. ಜೊತೆಗೆ ಆಟೋ ಚಾಲಕರು ಈಗ ಗ್ಯಾಸ್ ಅನ್ನು ತುಂಬಿಸಿಕೊಳ್ಳೋದಕ್ಕೆ ಸ್ಟೇಷನ್ ಬಂದಿದ್ದಾರೆ. ಆದ್ರೆ ಈ ಒಂದು ಎಲ್ಪಿಜಿ ಆಟೋ ಗ್ಯಾಸ್ ಸ್ಟೇಷನ್ ಅಲ್ಲಿ ಇಲ್ಲ. ಹೀಗಾಗಿ ಸರ್, ಈಗ ನೀವು ಎಷ್ಟು ಕಡೆ ಹೋಗಿದ್ರಿ ನಿಮ್ಮ ಆಟೋಗೆ ಗ್ಯಾಸ್ ತುಂಬಿಸ್ಕೊಳ್ಳೋದಕ್ಕೆ? ಸುಮಾರು 4 ಕಡೆ ಹೋಗಿದೀವಿ. ಗ್ಯಾಸ್ ಸಿಗ್ತಾ ಇಲ್ಲ. ಇದರಿಂದ ಬಹಳ ತೊಂದರೆ ಆಗಿದೆ. ನಮಗೆ ರೇಟು ಜಾಸ್ತಿ ಮಾಡಿದ್ದಾರೆ. 65 ರೂಪಾಯಿ ಇದ್ದಿದ್ದು 56 ರೂಪಾಯಿ ಗ್ಯಾಸ್ ಇದ್ದಿದ್ದು ಇವಾಗ 100 ರೂಪಾಯಿ ಮಾಡಿದ್ದಾರೆ. 1 ಲೀಟರ್ 100 ರೂಪಾಯಿ. ಪ್ಯಾಸೆಂಜರ್ನ ಕೇಳಿದ್ರೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ. ನೀವ್ ಯಾಕ್ರೆ ಅಷ್ಟೊಂದು ಕೇಳ್ತೀರಾ ನಮ್ಮನ್ನ ಅಂತಾರೆ. ನಾವ್ ಯಾರ ಹತ್ರ ಹೇಳ್ಕೊಳ್ಳೋ ನಿಮ್ಮ ಪರಿಸ್ಥಿತಿನ? ಎಲ್ಲೋದ್ರು ಗ್ಯಾಸ್ ಇಲ್ಲ ಅಂತಾರೆ. ಇರೋ ಸ್ಟಾಕ್ನೇ ಇವರೇ ಹೆಚ್ಚಿಸ್ಕೊಂಡ್ಬಿಟ್ಟಿದ್ದಾರೆ. ಗವರ್ಮೆಂಟ್ ಹೆಚ್ಚಿಸಿಲ್ಲ, ಬಂಕ್ನವರೇ ಹೆಚ್ಚಿಸ್ಬಿಟ್ಟಿದ್ದಾರೆ. 85, 95, 100. ನಿನ್ನೆ 100 ರೂಪಾಯಿ ಕೊಟ್ಟು ಹಾಕ್ಸಿದ್ದೀವಿ. 200 ರೂಪಾಯಿ ಕೊಟ್ರೆ ನಾವು ಖಾಲಿ ಸುತ್ತೋದ್ರಲ್ಲೇ ಅದರಲ್ಲೇ ಖಾಲಿ ಹೋಗುತ್ತೆ. ಮತ್ತೆ ನಾವು ಮನೆಗೆ ತಗೊಂಡು ಹೋಗೋದೇನು, ಜೀವನ ಮಾಡೋದೇನು ಕಷ್ಟ ಆಗ್ಬಿಡುತ್ತೆ. ತುಂಬಾ ಕಷ್ಟ ಆಗಿದೆ. ಈಗ ಬೆಳಗ್ಗೆಯಿಂದ 4 ಕಡೆ ಹೋಗಿದ್ದೀರಾ? 4 ಕಡೆ ಹೋಗಿದ್ದೀನಿ. 4 ಕಡೆನೂ ಗ್ಯಾಸ್ ಇಲ್ಲ. ನಿನ್ನೆ ಹಾಕ್ಸಿದ ಗ್ಯಾಸ್ ಎಲ್ಲ ರೌಂಡ್ ಹೊಡಿಯೋದೀನಿ. ಖಾಲಿ ಸುತ್ತರೆ ನಾವು ಈ ತರ ಬಂಕಲ್ಲಿ ನಿಲ್ಸ್ಬೇಕಾಗುತ್ತೆ ಗಾಡಿನ. ಮನೆಯವ್ರಿಗೆ ಏನ್ ಹೇಳೋಣ ನಾವು? ಗ್ಯಾಸ್ ಇಲ್ಲ ಅಂತಂದ್ರೆ ನೀವು ಏನಕ್ಕೆ ಅಲ್ಲಿ ಹೋಗಿ ಇಲ್ಲಿರುತ್ತೆ ಅಂತಾರ. ಅವ್ರಿಗೆ ಅರ್ಥ ಆಗುತ್ತಾ? ನಾವು ಪಡೋ ಪರಿಸ್ಥಿತಿ ಇಲ್ಲಿ ರೋಡಲ್ಲಿ. ಅದು ಒಂದ್ ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದ್ ಕಡೆ ದುಬಾರಿ ಮಾಡಿದ್ದಾರೆ. 100 ರೂಪಾಯಿ 1 ಲೀಟರ್ 56 ಇತ್ತು, 100 ರೂಪಾಯಿ. ಇವಾಗ 100 ರೂಪಾಯಿ ಕಡಿಮೆ ಇಲ್ಲ. ಇವರೇ ದುಬಾರಿ ಮಾಡ್ಬಿಟ್ಟಿದ್ದಾರೆ. ಸರ್ಕಾರ ಮಾಡೋದೊಂದ್ ಕಡೆ ಇರ್ಲಿ, ಇವರೇ ದುಬಾರಿ ಮಾಡ್ಬಿಟ್ಟಿದಾರಲ್ಲ. ಅದಕ್ಕೆ ಏನ್ ಮಾಡೋಣ? ನಾವು ಅವ್ರದ್ದು ಜಗಳ ಮಾಡಕ್ಕಾಗಲ್ಲ. ನಮ್ಮ ಪರಿಸ್ಥಿತಿ ನಾವು ಹಾಕೊಂಡು ಓಡಿಸ್ಲೇಬೇಕಲ್ವಾ? ಜೀವನ ಮಾಡ್ಬೇಕಂದ್ರೆ ಓಡಿಸ್ಲೇಬೇಕು. ಈ ತರ ಪರಿಸ್ಥಿತಿ ಆಗಿದೆ ಸರ್. ಇದಿಷ್ಟು ಆಟೋ ಚಾಲಕರ ಮಾತು. ಏನಂತಂದ್ರೆ ಎಲ್ಪಿಜಿ ಗ್ಯಾಸ್ ಅನ್ನ ಏನು ಆಟೋ ಹಾಕೊಂಡು ಓಡಿಸ್ತಾರೆ, ಅವರ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿರುವಂತದ್ದು. ಅಂದ್ರೆ 1 ಲೀಟರ್ ಗ್ಯಾಸ್ 56 ರೂಪಾಯಿ ಇದ್ದಿದ್ದು ಈಗ ಏಕಾಏಕಿ 100 ರೂಪಾಯಿ ಆಗಿರುವಂತದ್ದು. ಆದ್ರೆ 100 ರೂಪಾಯಿ ಕೊಟ್ಟರು ಕೂಡ ಗ್ಯಾಸ್ ಎಲ್ಪಿಜಿ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಯಾಕೆಂತಂದ್ರೆ ಬೆಳಗ್ಗೆಯಿಂದ ಸುಮಾರು 4-5 ಗ್ಯಾಸ್ ಬಂಕ್ಗಳಿಗೆ ಹೋಗಿರುವಂತದ್ದು. ಆದ್ರೆ ಎಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಹೀಗಾಗಿ ತಮ್ಮ ಬೇಸರವನ್ನ ಆಟೋ ಚಾಲಕರು ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ನಂದೀಶ್ ಮಾಲಿನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.